ಇಲ್ಲೊಂದು ಈ ಕಡೆ HSR ಲೇಔಟಲ್ಲಿ ಒಂದು ಬ್ಯೂಟಿಫುಲ್ ಮನೆ ಮಾಡ್ತಾ ಇದ್ದಾರೆ. ಮನೆ ನೋಡಿ ವಿಡಿಯೋ ಮಾಡೋಣ ಅನಿಸ್ತು. ಎಲ್ಲ ಮನೆ ವಿಡಿಯೋ ಮಾಡಲ್ಲ, ನಿಮ್ಗೆ ಗೊತ್ತು. ಏನಾದರೂ ಒಂದು ಸ್ಪೆಷಲ್ ಇದ್ರೆ ವಿಡಿಯೋ ಮಾಡ್ತೀವಿ. ಯಾಕಂದ್ರೆ ಎಲ್ಲರೂ ಮನೆ ಕಟ್ತೀವಿ, ಟೇಸ್ಟ್ ಇರಬೇಕು ಮನೆ ಕಟ್ಟಕ್ಕೆ. ಇವನ್ನೆಲ್ಲ ಅವರೇ ನಿಂತು ಒಂದು ಪೀಸು ಅವರೇ ನೋಡ್ಕೊಂಡು ಚೆನ್ನಾಗಿ ಮಾಡ್ತಾ ಇದ್ದಾರೆ. ತುಂಬಾ ಅದ್ಭುತವಾಗಿದೆ. ಬೇರೆ ಇನ್ನೊಂದು ಕಡೆ ಹೋದಾಗ ಈ ತರ ಮನೆಗೆ ಹೋದ ತಕ್ಷಣ ಒಂಥರ ಕೂಲ್ ಆಗಿ ಒಂಥರ ತಾಯಿ ಹೊಟ್ಟೆಗೆ ಹೋದಂಗೆ ಅನ್ಸ್ಬಿಡುತ್ತೆ, ಅಷ್ಟು ಕೂಲ್ ಆಗಿತ್ತಂತೆ ಅವ್ರಿಗೆ. ಅದರಿಂದ ಅವರು ಮನೆ ಕಟ್ಟುವಾಗ ಇದೇ ತರ ಮಾಡ್ಬೇಕು ಅಂತ ಹೇಳಿ ಅದೇ ತರ ಮಾಡ್ತಾ ಇದ್ರು. ಹಿಂಗಿರ್ಬೇಕು ಹೈಟು, ಮೇನ್ ಡೋರ್ ಅಂದ್ರೆ ಇಷ್ಟು ಇರಬೇಕು. ಈ ತರ ಮೇಲೆ ಕಿಟಕಿ ಆ ಕಡೆ ಇದರ ಎಲ್ಲ ಒಂದು ಸಿಸ್ಟಮ್ ಚೆನ್ನಾಗಿದೆ. ಓಲ್ಡ್ ಸ್ಟೈಲ್ ಸಿಸ್ಟಮ್ ತರ ಎನರ್ಜಿ ಫ್ಲೋ ಆಗಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಸ್ವಲ್ಪ ಒಂಚೂರು ನಾರ್ತ್ ಈಸ್ಟ್ ಕಟ್ ಮಾಡಿ ಪಾರ್ಕಿಂಗ್ ಮಾಡಿದ್ರು, ಅದನ್ನ ಇಲ್ಲಿ ಕಟಿಂಗ್ ಕೊಟ್ಟಿದ್ದೀನಿ. ಅಲ್ಲಿ ಅದು ಸ್ಕ್ವೇರ್ ಮಾಡ್ಕೊಂಡ್ಬಿಟ್ಟು ಇದನ್ನ ಇಲ್ಲಿವರೆಗೂ ಇಲ್ಲಿ ಗೋಡೆ ಬರುತ್ತೆ. ಗೋಡೆ ಬಂದು ಇಲ್ಲಿ ಗೇಟ್ ಇಟ್ಕೊಂತಾರೆ. ಈ ನಾರ್ತ್ ಈಸ್ಟ್ ಕಟ್ ಆಗಿರೋ ದೋಷನ ಕ್ಲಿಯರ್ ಆಗ್ತದೆ. ಬೋರ್ನು ಆಚೆಗೆ ಇರುತ್ತೆ, ಅವ್ರಿಗೇನು ತೊಂದರೆ ಇರೋದಿಲ್ಲ. ಮಣ್ಣಲ್ಲಿ ಮಾಡಿರೋದು ಒಂದು ಬಂದು 34-36 ರೂಪಾಯಿ ಅಂತಿದೆ. ವಿಂಡೋ ನೋಡಿ, ಒಂದು ಗ್ರಿಲ್ ಮಾಡಿಸ್ಬಿಟ್ಟು ಗ್ರಿಲ್ಗೆ ಇದನ್ನ ಮ್ಯಾಚ್ ಮಾಡಿದ್ದಾರೆ. ಇದನ್ನ ವಿತೌಟ್ ಪೇಂಟಿಂಗು ಮತ್ತೆ ಏನು ಮೇಂಟೆನೆನ್ಸ್ ಇರಲ್ಲ, ಕೂಲ್ ಆಗಿರುತ್ತೆ. ಇದು ವಾಶ್ ಮಾಡ್ತಾರೆ, ಕ್ಲೀನಾಗಿ ವಾಶ್ ಮಾಡ್ಬಿಟ್ಟು ಹಂಗೆ ಬಿಡ್ತಾರೆ ಅಷ್ಟೇ. ಪೂರ್ವ ಯಾವಾಗಲೂ ಜಾಸ್ತಿ ಎನರ್ಜಿ ಬೇಕು, ಓಪನ್ ಮಾಡಬೇಕು ಅಂತೀವಿ, ಅದು ಮಾಡಿದ್ದಾರೆ ಅವರು. ನಮಸ್ಕಾರ ಸ್ನೇಹಿತರೆ, ಅಖಂಡ ವಾಸ್ತುಗೆ ಸ್ವಾಗತ. ಇಲ್ಲೊಂದು ಈ ಕಡೆ HSR ಲೇಔಟಲ್ಲಿ ಒಂದು ಬ್ಯೂಟಿಫುಲ್ ಮನೆ ಮಾಡ್ತಾ ಇದ್ದಾರೆ ಒಬ್ಬರು ಸ್ನೇಹಿತರು. ಮನೆ ನೋಡಿ ವಿಡಿಯೋ ಮಾಡೋಣ ಅನ್ನಿಸ್ತು. ಎಲ್ಲ ಮನೆ ವಿಡಿಯೋ ಮಾಡಲ್ಲ, ನಿಮ್ಗೆ ಗೊತ್ತು. ಏನಾದರೂ ಒಂದು ಸ್ಪೆಷಲ್ ಇದ್ದರೆ ವಿಡಿಯೋ ಮಾಡ್ತೀನಿ. ಸೊ ಇದು ನಮಗೆ ವಾಸ್ತು ಕನ್ಸಲ್ಟೆನ್ಸಿಗೆ ಕರೆದಿದ್ದಾರೆ. ಸೊ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಮನೆ. ನಿಮ್ಗೊಂದ್ಸಲಿ ತೋರಿಸ್ಬೇಕು ಅಂತ. ಯಾಕೆಂದರೆ ಎಲ್ಲರೂ ಮನೆ ಕಟ್ತೀವಿ, ಟೇಸ್ಟ್ ಇರಬೇಕು ಮನೆ ಕಟ್ಟೋಕ್ಕೆ. ಸೊ ಏನೋ ದುಡ್ಡು ಇರುತ್ತೆ, ಯಾರಿಗೋ ಕಾಂಟ್ರಾಕ್ಟ್ ಕೊಡ್ತೀವಿ, ಏನೆಲ್ಲ ಅವರೇ ನಿಂತು ಒಂದು ಪೀಸು ಅವರೇ ನೋಡಿಕೊಂಡು ಚೆನ್ನಾಗಿ ಮಾಡ್ತಾಯಿದ್ದಾರೆ. ತುಂಬ ಅದ್ಭುತವಾಗಿದೆ. ಸೊ ಒಂದ್ಸಲಿ ಅವ್ರಿಗೆ ಅವ್ರಿಗೆ ಹೆಂಗೆ ಬಂತು ಅಂತ ಕೇಳಿದ್ರೆ, ಅವರು ಬೇರೆ ಇನ್ನೊಂದು ಕಡೆ ಹೋದಾಗ ಈ ಥರ ಮನೆಗೆ ಹೋದ ತಕ್ಷಣ ಒಂಥರ ಕೂಲಾಗಿ ಒಂಥರ ತಾಯಿ ಹೊಟ್ಟೆಗೆ ಹೋದಂಗೆ ಅನಿಸ್ಬಿಡುತ್ತೆ, ಅಷ್ಟು ಕೂಲ್ ಆಗಿತ್ತಂತೆ ಅವ್ರಿಗೆ. ಅದರಿಂದ ಅವರು ಮನೆ ಕಟ್ಟುವಾಗ ಇದೇ ಥರ ಮಾಡಬೇಕು ಅಂತೇಳಿ ಅದೇ ಥರ ಮಾಡ್ತಾಯಿದ್ರು. ಬನ್ನಿ ಒಂದ್ಸರಿ ನೋಡೋಣ. ನೋಡಿ ಡೋರ್ ನೋಡಿ, ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಇದು ಹಿಂಗಿರ್ಬೇಕು ಹೈಟು, ಮೇನ್ ಡೋರ್ ಅಂದರೆ ಇಷ್ಟು ಇರಬೇಕು. ಹೊಸ್ಲು ದಪ್ಪ ಇರಬೇಕು. ಮತ್ತು ಈ ಥರ ನೋಡಿ ಮೇಲೆ ಕಿಟಕಿ ಆ ಕಡೆ ಇದರ ಎಲ್ಲ ಒಂದು ಸಿಸ್ಟಮ್ ಚೆನ್ನಾಗಿದೆ. ಓಲ್ಡ್ ಸ್ಟೈಲ್ ಸಿಸ್ಟಮ್ ಥರ. ಸೊ ಈಗ ಕೊಡ್ತಾರೆ ಎಲ್ಲ ಬರೀ ಇಷ್ಟಿಷ್ಟೇ ಕೊಡ್ತಾರೆ. ಸೊ ಇದು ತುಂಬ ಚೆನ್ನಾಗಿದೆ, ಎನರ್ಜಿ ಫ್ಲೋ ಆಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹಂಗೆ ಒಳಗಡೆ ಬನ್ನಿ. ಸೊ ಇಲ್ಲಿ ಬಾ, ಹಂಗೆ ಬಾ. ಇಲ್ಲಿ ಸ್ವಲ್ಪ ಒಂಚೂರು ನಾರ್ತ್ ಈಸ್ಟ್ ಕಟ್ ಮಾಡಿ ಪಾರ್ಕಿಂಗ್ ಮಾಡಿದ್ರು, ಅದನ್ನು ಇಲ್ಲಿ ಕಟಿಂಗ್ ಕೊಟ್ಟಿದ್ದೀನಿ. ಅಲ್ಲಿ ಅದು ಸ್ಕ್ವೇರ್ ಮಾಡ್ಕೊಂಡ್ಬಿಟ್ಟು ಇದನ್ನು ಇಲ್ಲಿವರೆಗೂ ಇಲ್ಲಿ ಗೋಡೆ ಬರುತ್ತೆ. ಗೋಡೆ ಬಂದು ಇಲ್ಲಿ ಗೇಟ್ ಇಟ್ಕೊತಾರೆ. ಇದು ನಾರ್ತ್ ಈಸ್ಟ್ ಕಟ್ಟಾಗಿರೋ ದೋಷನ ಕ್ಲಿಯರ್ ಮಾಡ್ತಾರೆ. ಇದು ಕಟ್ಟಾಗಿದೆ, ಇದು ಫುಲ್ ಸ್ಕ್ವೇರ್ ಬರುತ್ತೆ. ಇದು ನಾರ್ತ್ ಈಸ್ಟ್ ಬೆಳೆದಿದೆ. ಆ ಕಡೆ ನೋಡು, ಅದು ಬೆಳೆದಿರೋದ್ರಿಂದ ಅದನ್ನು ಕಟ್ ಮಾಡ್ತಾರೆ, ಕಾಂಪೌಂಡ್ ಹಾಕ್ಕೊಂಡ್ಬಿಡ್ತಾರೆ. ಓಕೆ, ಬೋರ್ನು ಆಚೆಗೆ ಇರುತ್ತೆ, ಅವ್ರಿಗೇನು ತೊಂದರೆ ಇರೋದಿಲ್ಲ, ಆಚೆನೇ ಬರುತ್ತೆ. ಸೊ ಬನ್ನಿ ಒಳಗಡೆ ಬನ್ನಿ. ಇದು ಇಟ್ಕೆನೇ ಒಂಥರ ಒಳ್ಳೆ ಇಟ್ಕೆ ಇದು. ಅಂದರೆ ಇದು ಮಣ್ಣಲ್ಲಿ ಮಾಡಿರೋದು. ಒಂದು ಬಂದು 34-36 ರೂಪಾಯಿ ಅಂತಿದ್ದು. ತುಂಬ ಕಾಸ್ಟ್ಲಿ. ಆದರೂ ನಮಗೆ ಆಲೋ ಬ್ರಿಕ್ಸ್ ಇಟ್ಟರೆ ಇಷ್ಟು ಬರುತ್ತೆ ಹೈಟು. ಬಟ್ ಒಂದು ಆಲೋ ಬ್ರಿಕ್ಸ್ಗೆ 1, 2, 3, 4, 5, 6 ಇಟ್ಕೆ ಮಾಡಬೇಕು, ಅಷ್ಟು ಕಾಸ್ಟ್ ಆಗುತ್ತೆ. ಸೊ ನೀವು ಇದನ್ನು ಎಲ್ಲರೂ ಇದು ಫ್ರೆಂಡ್ಲಿ, ಅಂದರೆ ಈಕೋ ಫ್ರೆಂಡ್ಲಿ ಹೌಸು ಇಲ್ಲ ಲೋ ಬಡ್ಜೆಟ್ ಹೌಸ್ ಅಂದ್ಕೋಬೇಡಿ. ಇದು ಕಾಸ್ಟ್ ಜಾಸ್ತಿ, ಯಾಕೆಂದರೆ ಅವರು ಟೇಸ್ಟ್ಫುಲ್ಲಾಗಿ ಕಟ್ಕೊತಾರೆ ಅದು. ಸೊ ಅದರಿಂದ ನಿಮಗೆ ಇದೆಲ್ಲ ಡೀಟೇಲ್ಸ್ ಆಮೇಲೆ ಹೇಳ್ತೀನಿ. ಬನ್ನಿ ಒಳಗಡೆ ಬನ್ನಿ. ತುಂಬ ಚೆನ್ನಾಗಿ ಮಾಡಿದೆ ನೋಡಿ. ಇದು ನೋಡಿ, ವಿಂಡೋ ಒಂದು ಗ್ರಿಲ್ ಮಾಡಿಸ್ಬಿಟ್ಟು ಗ್ರಿಲ್ಗೆ ಇದನ್ನು ಮ್ಯಾಚ್ ಮಾಡಿದ್ದಾರೆ. ಈ ಟೈಲ್ಸನ್ನು ಸೇಮ್ ಟೈಲ್ಸ್ಗೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ, ಎನರ್ಜಿ ಫ್ಲೋ ಆಗುತ್ತೆ. ತುಂಬ ನೋಡೋಕ್ಕೂ ಒಂಥರ ಚೆನ್ನಾಗಿರುತ್ತೆ, ಸ್ಟ್ರಾಂಗ್ ಇದೆ. ನೋಡಿ ಇದೆಲ್ಲ ಇದಾಕಿದ್ದಾರೆ, ಕಬ್ಬಿಣ ಹಾಕಿ ಅದಕ್ಕೆ ವಿಂಡೋ ಥರ ಮಾಡಿದ್ದಾರೆ. ನೋಡಿ ನಾವು ಬೇರೆ ಥರ ಎಲ್ಲ ಮಾಡೋಕ್ಕಿಂತ ಇದು ಚೆನ್ನಾಗಿದೆ ಒಂಥರ ನೋಡೋಕ್ಕೆ. ಬನ್ನಿ ಹೊರಗಡೆ ಬನ್ನಿ. ನೋಡಿ ಇದು ವಾಲ್ ಮಾಮೂಲಿ ಒಂದು 6 ಇಂಚಸ್ ವಾಲ್ ಬರುತ್ತೆ. ಅದು ಕರೆಕ್ಟಾಗಿ ಎಲ್ಲ ಇದನ್ನು ವಿತೌಟು ಪೇಂಟಿಂಗು ಮತ್ತು ಏನು ಮೇಂಟೆನೆನ್ಸ್ ಇರೋಲ್ಲ, ಕೂಲಾಗಿರುತ್ತೆ. ಇದು ವಾಶ್ ಮಾಡ್ತಾರೆ, ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಹಂಗೆ ಬಿಡ್ತಾರೆ ಅಷ್ಟೇ. ಇದನ್ನು ಬನ್ನಿ ಒಳಗಡೆ ಅವನ್ನ. ಕಿಚನ್ ನೋಡಿ, ಈ ಕಡೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆ ಕಡೆ ದಕ್ಷಿಣ ಮತ್ತು ಪೂರ್ವ ಎರಡು ವಿಂಡೋಸ್ ಕೊಟ್ಟಿದ್ದಾರೆ. ಅದು ದಕ್ಷಿಣದ ಎನರ್ಜಿ ಕೊಟ್ಟಿದ್ದಾರೆ, ಅಲ್ಲೂ ಕೊಟ್ಟಿದ್ದಾರೆ. ಇದು ಡೈನಿಂಗ್ ಹಾಲು. ಇದು ಫುಲ್ ಓಪನ್ ತೊಗೊಂಡು ಇಷ್ಟು ದೊಡ್ಡದು. ಪೂರ್ವ ಯಾವಾಗಲೂ ಜಾಸ್ತಿ ಎನರ್ಜಿ ಬೇಕು, ಓಪನ್ ಮಾಡಬೇಕು ಅಂತೀವಿ, ಅದು ಮಾಡಿದ್ದಾರೆ ಅವ್ರು ಪಾಪ. ಪೂರ್ವ ಉತ್ತರ ಎರಡು ಮಾಡಿದ್ದಾರೆ, ಚೆನ್ನಾಗಿದೆ. ಬನ್ನಿ. ಸೊ ಇಲ್ಲಿ ಹಾಲಿಂದ ಒಂದು ಆಚೆಗೆ ಒಂದು ಗಾರ್ಡನ್ಗೆ ಹೋಗೋಕ್ಕೆ ಒಂದು ಎಂಟ್ರಿ ಇಟ್ಕೊಂಡಿದೆ. ಡೋರ್ ಇಟ್ಟಿದ್ದೀವಿ ಇಲ್ಲಿ ಆಚೆ. ಒಂದು ಡೋರ್ ಇದೆ ಇಲ್ಲಿ. ಸೊ ಇದೇ ಡೋರ್ ಅನಿಸುತ್ತೆ, ಐ ಥಿಂಕ್. ಸೊ ಇದು ಡೋರ್ ಕೊಟ್ಟಿದ್ದಾರೆ. ಇದೊಂದು ಡೋರ್ ಇದೆ. ಇದು ಚೆನ್ನಾಗಿದೆ ಆ ಕಡೆ ಹೋಗೋಕ್ಕೆ, ಗಾರ್ಡನ್ಗೆ ಹೋಗೋಕ್ಕೆ. ಮತ್ತು ಇದನ್ನು ಸ್ವಲ್ಪ ವಾಯುಮೂಲೆ ಕಟ್ ಮಾಡಿದ್ರು, ಅದನ್ನು ಒಳಗಡೆ ಸೇರಿಸ್ಕೊಳ್ಳೋಕೆ ಹೇಳಿದ್ದೀನಿ. ಇದು ಲಿಫ್ಟ್ ಬಂದಿದೆ ಇಲ್ಲಿ. ಸೊ ಆ ಮೂಲೆನ ಒಳಗಡೆ ಸೇರಿಸ್ಕೊತಾರೆ. ಟಾಯ್ಲೆಟ್ ಕೊಟ್ಟು ಆಚೆ ಕೊಟ್ಟಿದ್ದಾರೆ, ಸುಮ್ಮನೆ ಜನರಲ್ ಟಾಯ್ಲೆಟ್ ಅಂತ. ಸೊ ಅದು ಈ ಕಡೆ ಒಳಗಡೆ ಸೇರಿಸ್ಕೊತಾರೆ ಹೇಳಿದ್ದೀನಿ. ಅದು ಬನ್ನಿ.
ನೋಡಿ ಇದು ಮಾಸ್ಟರ್ ಬೆಡ್ರೂಮು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಬ್ಯೂಟಿಫುಲ್ ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ವಿಂಡೋ ತುಂಬ ದೊಡ್ಡದಾಯಿತು, ಅದನ್ನು ಒಂದು ವಿಂಡೋನು ಕ್ಲೋಸ್ ಮಾಡೋಕ್ಕೆ ಹೇಳಿದ್ದೀನಿ ಅಷ್ಟೇ. ಮಿಕ್ಕಿದೆಲ್ಲ ಚೆನ್ನಾಗಿರುತ್ತೆ. ಇದು ಇಲ್ಲಿ ಇಲ್ಲೊಂದು ವಿಂಡೋ ಇದೆ ಚಿಕ್ಕದಾಗಿ, ಇಷ್ಟಿರಬೇಕು, ಕರೆಕ್ಟ್ ಇದೆ. ಇದು ಚೆನ್ನಾಗಿ ಮಾಡಿದ್ದಾರೆ. ಈ ಕಡೆ ಅಟ್ಯಾಚ್ ಬಾತ್ರೂಮ್ ಇದೆ ಒಂದು, ತುಂಬ ಚೆನ್ನಾಗಿ ಕೂಲಾಗಿ. ಈಗ ಕೆಳಗಡೆ ಫ್ಲೋರಲ್ಲೇ ತುಂಬ ಚೆನ್ನಾಗಿ ಕೂಲಿದೆ. ಮತ್ತು ಮೆಟ್ಲು ನೋಡಿ ತುಂಬ ನಿಮಗೆ ನೋಡಿ ಎಷ್ಟು ಸಿಂಪಲಾಗಿ ಮಾಡಿದಾರೋ. ಸಿಂಪಲಾಗಿದೆ, ಸ್ಟ್ರಾಂಗ್ ಆಗಿದೆ, ಚೆನ್ನಾಗಿದೆ. ಬನ್ನಿ ಮೇಲೆ ಹೋಗೋಣ, ಹಂಗೆ ಮೇಲಕ್ಕೆ ಹೋಗ್ಬಿಟ್ಟು ನೋಡಿ ಬಂದ್ಬಿಡ. ನೋಡಿ ಸಿಂಪಲಾಗಿ ಒಂದು ಇದು ಕೊಟ್ಬಿಟ್ಟು, ಸೊ ಇದರಲ್ಲಿ ಇದು ಮಾಡಿದರೆ, ಇಲ್ಲಾಂದರೆ ನಮಗೆ ಏನಾಗುತ್ತೆ ಅಂದರೆ ಇದು ಸಿಮೆಂಟಲ್ಲಿ ಮಾಡಿದ್ರೆ ಇದಕ್ಕೆ ಟೈಲ್ಸು ಅದು ಇದು ಸಿಕ್ಕಾಪಟ್ಟೆ ವರ್ಕ್ ಜಾಸ್ತಿ ಇರುತ್ತೆ. ಇದು ಸಿಂಪಲಾಗಿ ಮಾಡಿದರೆ ಲೈಫ್ ಇರುತ್ತೆ, ಚೆನ್ನಾಗಿರುತ್ತೆ. ಓಕೆನಾ? ಬನ್ನಿ, ಇದೊಂದು ಮಾಸ್ಟರ್ ಬೆಡ್ರೂಮು. ಇದು ಸೇಮ್ ಕೆಳಗಡೆ ಏನಿದೆಯೋ ಸೇಮ್ ಅದೇ ಥರ. ಅದು ವಿಂಡೋ ಒಂದು ಕಡೆ ಓಪನ್ ಮಾಡೋಕ್ಕೆ ಹೇಳಿದ್ದೀನಿ, ಒಂದು ಕಡೆ ಇಲ್ಲ. ಇದು ಚೆನ್ನಾಗಿದೆ. ಇದು ಒಂದು ವಿಂಡೋ, ಸ್ಮಾಲ್ ವಿಂಡೋ. ಈಗೆಲ್ಲ ಹೊಸದಾಗಿ ಈ ಥರ ಮಾಡ್ತಾಯಿದ್ದಾರೆ. ಇದು ಹೊಸ ಸ್ಟೈಲು. ವಿಂಡೋಸು ಅಷ್ಟೇ, ಎಲ್ಲ ಹೊಸ ಸ್ಟೈಲ್ ಮಾಡಿದ್ದಾರೆ. ಈಗ ಬನ್ನಿ, ಇಲ್ಲೊಂದು ಡೋರ್ ಕೊಟ್ಟಿದ್ದಾರೆ. ಈ ಕಡೆ ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಥರ ಇದು. ಇದಕ್ಕೊಂದು ಅಟ್ಯಾಚ್ ಕೊಟ್ಟಿದ್ದಾರೆ. ಇದು ಚೆನ್ನಾಗಿದೆ. ಬನ್ನಿ, ಇದೊಂದು ಚಿಲ್ಡ್ರನ್ ಬೆಡ್ರೂಮು. ಇದು ಹೇಳಿದ್ದೀನಿ ಸ್ವಲ್ಪ. ಇದು ಸೌತ್ ವೆಸ್ಟ್ ಡೋರ್ ಆಗುತ್ತೆ ಇದಕ್ಕೆ, ರೂಮ್ಗೆ. ಇದು ಸೌತ್ ವೆಸ್ಟ್ ಆಗುತ್ತೆ ಈ ರೂಮ್ಗೆ, ಹೇಳಿದ್ದೀನಿ. ನೆಕ್ಸ್ಟ್ ಯಾರನ್ನ ಆ ಕಡೆ ಒಂದು ಓಪನ್ ಇಟ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಮಕ್ಕಳು ತುಂಬ ಖರ್ಚು ಮಾಡೋದು ಜಾಸ್ತಿ ಆಗ್ಬಿಡ್ತದೆ ಇಲ್ಲಿದ್ದರೆ. ಅದರಿಂದ ಈ ಕಡೆ ಒಂದು ಎಂಟ್ರಿ ಹೇಳಿದ್ದೀನಿ ಆ ನಾರ್ತ್ ಈಸ್ಟ್ಗೆ. ಸೊ ಇದು ತುಂಬ ಚೆನ್ನಾಗಿದೆ. ಅಟ್ಯಾಚ್ ಬಾತ್ರೂಮ್ ನೋಡಿ. ನೋಡಿ ಈ ಥರ ಒಂದು ಈ ಪಕ್ಕದಲ್ಲೆಲ್ಲ ವಿಲ್ಲಾ ಬರುತ್ತೆ, ದೊಡ್ಡ ದೊಡ್ಡ ವಿಲ್ಲಾ ಬರುತ್ತಂತೆ. ಅದಕ್ಕೆ ದೊಡ್ಡದು ಒಂದು ಹೋಲ್ ಶೇಪ್ ಈ ಥರ ಮಾಡಿಕೊಂಡಿದ್ದಾರೆ. ಸೊ ಇದು ಚೆನ್ನಾಗಿದೆ ಇದು ಆ್ಯಕ್ಚುಲಿ. ಬಟ್ ಒಂಚೂರು ಬ್ರೀತ್ ಬೇಕಿತ್ತು, ಹೇಳಿದ್ದೀನಿ ಅವ್ರಿಗೆ. ನೆಕ್ಸ್ಟ್ ಬೇಕಾದರೆ ಒಂಚೂರು ಬ್ರೀತ್ ಮಾಡ್ಕೋಬೋದು. ಸೊ ಇದು ಮೇಲೆ ಫಸ್ಟ್ ಫ್ಲೋರ್ಗೆ ಇದು ತುಂಬ ಚೆನ್ನಾಗಿದೆ ಡೋರು. ಕೆಳಗಡೆ ಫ್ಲೋರಲ್ಲಿ ಸ್ವಲ್ಪ ಒಂದು ಎರಡನೇ ಭಾಗದಲ್ಲಿ ಇಟ್ಟಿದ್ದಾರೆ. ನಾನು ಹೇಳ್ತೀನಲ್ಲ 9 ಭಾಗ 9 ಭಾಗ ಡಿವೈಡ್ ಮಾಡಿದ್ರೆ ಸೆಕೆಂಡ್ ಪ್ಲೇಸ್ ಕೊಟ್ಟಿದ್ದಾರೆ. ಇದ್ರ ಫಸ್ಟ್ ಪ್ಲೇಸಲ್ಲಿ ಇದೆ, ಚೆನ್ನಾಗಿದೆ ಇದು. ಈ ಫ್ಲೋರ್ಗೆ ಇದು ಎನರ್ಜಿ, ಕೆಳಗಡೆ ಫ್ಲೋರಿಗೆ ಕೆಳಗಡೆ. ಇದು ಅಷ್ಟೇ, ನಾರ್ತ್ ಈಸ್ಟ್ ಎಲ್ಲ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಅದು ಪಿಲ್ಲರ್ ಬಂದಿದೆ, ಅದು ಕನೆಕ್ಟ್ ಆಗುತ್ತೆ. ಇದೊಂದು ಇದರ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಅದು ಏನು ತೊಂದರೆ ಇಲ್ಲ. ಸೊ ಇದೊಂದೇನೋ ಚಿಕ್ಕದೊಂದು ಪೂಜೆಗೆ ಏನೋ ಇಟ್ಕೊಂಡಿದ್ದಾರೆ ಅವರು. ಏನಕ್ಕೆ ಸರ್ ಅದು? ಪೂಜೆಗ? ಹೋಮ್ ಆಫೀಸ್. ಓಕೆ. ಟೀ ಕುಡ್ ಬರೋದು ಮೇಲೆ. ಓಹೋ, ಇವಾಗ ಹಾಕಲ್ಲ. ಓಕೆ. ಸೊ ಅದೇ ಮೇಲೆ ವುಡ್ಡು ಫಿನಿಶಿಂಗ್ ಬರುತ್ತೆ, ಚೆನ್ನಾಗಿ ಬರುತ್ತೆ. ಸೊ ಇಷ್ಟು ಈ ಮನೆ. ಇನ್ನೂ ಮೇಲಿದೆ, ಆ ಮೇಲೆ ಎಲ್ಲ ಸೇಮ್ ಆ್ಯಸ್ ಇಟ್ ಈಸ್. ಇನ್ನು ಮೇಲೆ ಒಂದು ರೂಮ್ ಬರುತ್ತಲ್ಲ ಮೇಲೆ ಮೇಲೆ ಒಂದೇ ಒಂದು ರೂಮ್, ಹೋಮ್ ಥಿಯೇಟ್ರ್. ಮೇಲ್ಗಡೆ ಒಂದು ಹೋಮ್ ಥಿಯೇಟ್ರ್ ಇದೆ ಅಷ್ಟೇ, ಮಿಕ್ಕಿದೆಲ್ಲ ಏನು ಇಲ್ಲ. ಅಷ್ಟು ಚೆನ್ನಾಗಿದೆ ನೋಡಿ. ಯಾರಾದರೂ ಈ ಬ್ರಿಕ್ಸಲ್ಲಿ ಮಾಡೋರು ಇಂಟ್ರೆಸ್ಟ್ ಇದ್ದರೆ, ಕೂಲಾಗಿರುತ್ತೆ, ಒಂಥರ ಮಸ್ತಾಗಿರುತ್ತೆ. ಎಲ್ಲ ಮನೆಗಳ ಥರ ಹಾಕೋದು, ಪ್ಲಾಸ್ಟಿಕ್ ಮಾಡಿ ಎಲ್ಲ ಮಾಡೋ ಥರ, ಮೇಂಟೆನೆನ್ಸ್ ಕಡಿಮೆ ಇರುತ್ತೆ, ನ್ಯಾಚುರಲ್ ಆಗಿರುತ್ತೆ ಅನ್ನೋದಕ್ಕೆ ಒಂದು ವಿಡಿಯೋ ಮಾಡಿದೆ ನಾನು. ಸೊ ಯಾರನ್ನ ಇಂಟ್ರೆಸ್ಟ್ ಇರೋರು ಮಾಡ್ಕೋಬೋದು ಇದು. ಸೊ ಅವರು ಇಟ್ಕೆ ಅವ್ರದ್ದು ಆ ಥರ ಏನಾದ್ರು ನಂಬರ್ ಬೇಕಾದ್ರೆ ಕೆಳಗಡೆ ನಾನು ನಿಮ್ಗೆ ಕೊಡ್ತೀನಿ. ಯಾರನ್ನ ಲೇಬರ್ ಮಾಡಿದ್ರೆ ಕೆಲಸದವ್ರಾಗಲಿ ಇಲ್ಲ ಇದರದ್ದು ಯಾರಾದರೂ ಏನು ಬೇಕಾರೋ ಅದನ್ನು ನಿಮಗೆ ನಾನು ಕೆಳಗಡೆ ಟೈಟ್ಲಲ್ಲಿ ಹಾಕ್ತೀನಿ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಆಗ ಮನೆಗೆ ಕಟ್ಟೋರು ಪಾಪ ತುಂಬ ಜನ ಕಟ್ತಾ ಇರ್ತಾರೆ. ಹೆಂಗೆ ಕಟ್ಟಬೇಕು, ಹೊಸ್ದಾಗಿ ಕಟ್ಟಬೇಕು ಅಂತ ನೋಡ್ತಾ ಇರ್ತಾರೆ. ಅವ್ರಿಗೆ ಈ ಥರದ್ದೊಂದು ಚೆನ್ನಾಗಿದೆ ನೋಡಿ. ಇಲ್ಲಿ ಒಂದು ಬ್ರಹ್ಮಸ್ಥಾನ ಓಪನ್ ಮಾಡಿದ್ದಾರೆ ಮೇಲೆ, ಇಲ್ಲಿ ಟಾಪಲ್ಲಿ. ಸೊ ಇದ್ರ ಮೇಲೆ ಮಾಡಿದ್ದಾರೆ. ಇದು ಓಪನ್ ಟಾಪ್ ಮೇಲೆ ಕೊಟ್ಟಿದ್ದಾರೆ. ಅದನ್ನು ಗ್ಲಾಸು ಕ್ಲೋಸ್ ಮಾಡಿದ್ದಾರೆ. ನಾನು ಅದನ್ನು ಸ್ವಲ್ಪ ಗ್ಯಾಪ್ ಕೊಡಿ ಅಂತ ಹೇಳಿದ್ದೀನಿ. ಏರ್ ಔಟ್ ಆಗುತ್ತೆ, ಏರ್ ಪಾಸ್ ಆಗಬೇಕು, ಏರ್ ಔಟ್ ಆಗೋಕ್ಕೆ ಹೇಳಿದ್ದೀನಿ. ಅದು ಮಾಡ್ತಾರೆ. ಓಕೆ. ಸೊ ಈ ಥರ ನಿಮ್ಗೆ ಏನಾದರೂ ಇಷ್ಟ ಆದಾಗ ಯಾರಾದರೂ ಲೈಕ್ ಮಾಡಿ ಇಲ್ಲ ಶೇರ್ ಮಾಡಿ. ಇದನ್ನು ಏನಾದರೂ ಕಟ್ಟೋರಿದ್ದರೆ ಈ ಥರ ಬ್ರಿಕ್ಸಲ್ಲಿ ಕಟ್ಕೊಳ್ಳಿ. ಒಳ್ಳೆ ಮನೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್.